ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಾಕಿರುವ ಕೊಳವೆ ಬಾವಿಯಲ್ಲಿ ನೀರು ಉತ್ತಮವಾಗಿ ಬರುತ್ತಿದ್ದು, ಕುಡಿಯುವ ನೀರಿನ ಬೋರ್ವೆಲ್ನಲ್ಲಿ ನೀರು ಚೆನ್ನಾಗಿ ಬರುವುದು ನೋಡಿ ಅದೇ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಸರ್ಕಾರಿ ಖರಾಬು ಜಾಗದಲ್ಲಿ ಕೊಳವೆ ಬಾವಿ ಕೊರೆಸಿದ್ದಾರೆ. ಬೋರ್ವೆಲ್ಗೆ ಗ್ರಾಮೀಣ ಭಾಗಕ್ಕೆ ಹಾಕಿರುವ 24 ಗಂಟೆ ವಿದ್ಯುತ್ ಸರಬರಾಜು ತಂತಿಗೆ ಅಕ್ರಮ ಸಂಪರ್ಕ ಪಡೆದಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಕ್ಕೆ ಹಾಕಿರುವ ಟ್ರಾನ್ಸ್ಫಾರ್ಮರ್ನಿಂದ ಬೆಸ್ಕಾಂ ಇಲಾಖೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವುದಾಗಿ ಪ್ರತಿಭಟನಾ ನಿರತರು ಕಿಡಿಕಾರಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಅಧಿಕೃತ ಸಂಪರ್ಕಕ್ಕಾಗಿ ಪರವಾನಗಿ ನೀಡಿಲ್ಲ. ಈ ಬೋರ್ವೆಲ್ ದಿನಕ್ಕೆ 24 ಗಂಟೆ ಚಾಲನೆಯಲ್ಲಿರುವುದರಿಂದ ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಕೊಳವೆ ಬಾವಿಗೆ ವಿದ್ಯುತ್ ಸಮರ್ಪಕವಾಗಿ ದೊರೆಯದೆ ಅಡಚಣೆ ಉಂಟಾಗಿ ಗ್ರಾಮಕ್ಕೆ ನೀರು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಏರ್ಪಟ್ಟಿದ್ದು, ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಡ ಹಿಡಿದು ಪ್ರತಿಭಟನೆಗೆ ಇಳಿದಿದ್ದಾರೆ. ಗಂಟವಾರಪಲ್ಲಿ ಪಂಚಾಯತ್ಗೆ ಪಾತಬಾಗೇಪಲ್ಲಿ ಒಂದು ವಿಲೇಜು, ಅದರಲ್ಲಿ ಕುಡಿಯುವ ನೀರಿನ ಅಭಾವ ಆಗಿದೆ. ಆ ನೀರಿನ ಅಭಾವ ಇಲ್ಲ, ವೈಯಕ್ತಿಕವಾಗಿ ಬೇರೆಯವರು ಒಂದು ನೀರಿದ್ರೂ ಆ ವಿದ್ಯುತ್ತನ್ನು ಬೇರೆ ಇದಕ್ಕೆ ಅಳವಡಿಸ್ಕೊಂಡು ಅವರು ಸ್ವಂತ ಖಾಸಗಿ ಭೂಮಿ, ಅವರ ಖಾಸಗಿ ಭೂಮಿಯಲ್ಲಿ ಬೋರ್ ಹಾಕಿ ನೀರನ್ನು ಅವ್ರ ಜಮೀನು ಕೊಡ್ಕೊಳ್ತಾ ಇದ್ದಾರಂತೆ. ಆದ್ದರಿಂದ ಊರಿನ ಜನಕ್ಕೆ ಕುಡಿಯಲು ನೀರಿನ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಊರಿನ ಒಂದು ನೀರಿನ ಅಭಾವ ನೀಗಿಸಲು ಇದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿ ನಾವು ಪಂಚಾಯತ್ ಮುಂದೆ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಗ್ರಾಮಸ್ಥರ ಬಳಿ ಮಾಹಿತಿ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಕುಮಾರಿ ಮತ್ತು ಅಧ್ಯಕ್ಷ ನವೀನ್ ಕುಮಾರ್ ಬಳಿ ಚರ್ಚಿಸಿ ಬೆಸ್ಕಾಂ ವಿಜಿಲೆನ್ಸ್ ಅಧಿಕಾರಿಗೆ ಫೋನ್ ಮೂಲಕ ಮಾತನಾಡಿ ಕೂಡಲೇ ಅನಧಿಕೃತ ವಿದ್ಯುತ್ ಸರಬರಾಜು ಕಡಿತಗೊಳಿಸಿ ಸಂಪರ್ಕ ಪಡೆದವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಂತರ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ ತಹಸೀಲ್ದಾರ್, ಅಧ್ಯಕ್ಷರ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಈಗಾಗಲೇ ಮಾಹಿತಿ ಪಡೆದು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವುದನ್ನು ಕಡಿತಗೊಳಿಸಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಎಚ್ಚರಿಕೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಯದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ವಾಪಸ್ ಪಡೆದರು. ಸರ್ಕಾರಿ ಬೋರ್ ಇತ್ತು, ಅದಕ್ಕೆ 2 ಇಂಚ್ ನೀರಿನ ಸವಲತ್ತಾಗಿ ಸುಮಾರು 10 ವರ್ಷದಿಂದ ಸಕ್ರಿಯವಾಗಿ ಬೋರ್ ಮಾಡುತ್ತಿದೆ. ಸಾರ್ವಜನಿಕ ನೀರಿನ ವ್ಯವಸ್ಥೆ ಇತ್ತು. ಬಟ್ ನಿಮಗೆ ತಿಳಿದಂತೆ ನಮ್ಮಲ್ಲಿ ಬರ ಹೆಚ್ಚಾಗಿದೆ ಮತ್ತು ನೈಸರ್ಗಿಕವಾಗಿ ಹೆಚ್ಚಿನ ಒಂದು ಬಿಸಿಲಿನಿಂದ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಬಟ್ ಈಗ ಬೋರ್ವೆಲ್ ರನ್ ಆಗ್ತಾ ಇದೆ. ಪಕ್ಕದಲ್ಲಿರುವಂಥ ಇನ್ನೊಬ್ಬರು ಸಾರ್ವಜನಿಕರು ತಾವು ಸ್ವಂತ ಹಾಕಿದ ಬೋರಿಗೆ ಇಲ್ಲಿಯ ಪವರ್ ಸಪ್ಲೈ ಬಳಕೆ ಮಾಡುವುದರಿಂದ ವಿದ್ಯುತ್ತನ್ನು ಏನು ಪಾತಬಾಗೇಪಲ್ಲಿರುವಂಥ ಸರ್ಕಾರ ಪಂಚಾಯಿತಿಯ ಬೋರಿಗೆ ಬಳಸುವಂಥ ವಿದ್ಯುತ್ ಸಂಪರ್ಕದಲ್ಲಿ ಅಲ್ಲಿರುವಂಥ ಸ್ಥಳೀಯ ಸಾರ್ವಜನಿಕರು ತಾವೂ ಕೂಡ ಕೇಬಲ್ ಹಾಕ್ಕೊಂಡಾಗ ಅದು ಕೇಬಲು ಟ್ರಿಪ್ ಆಗೋದಾಗಲಿ ತಾತ್ಕಾಲಿಕವಾಗಿ ಅಡಚಣೆಗಳಾಗ್ತಿತ್ತು. ಹೀಗಾಗಿ ನಾವು ಇದನ್ನು ಬೆಸ್ಕಾಮಿಗೆ ಗಮನ ತಂದಾಗ ಒಂದು JGM ನೂತನವಾದಂಥ ಬೋರು ಕೂಡ ಹಾಕಿ 1518 ಅಡಿವರೆಗೂ ಹಾಕಿ ದೇವರ ಸಂಕಲ್ಪದಿಂದ ಒಂದು 4 ಇಂಚು ನೀರು ನಮ್ಗೆ ಬಿದ್ದಿರೋದ್ರಿಂದ ಸಂತೋಷ ವಿಷಯ. ಅದಕ್ಕೆ ಪೈಪ್ಲೈನ್ ಮತ್ತು ಪವರ್ ಸಪ್ಲೈ ಕೊಡಬೇಕಾಗಿದೆ. ಪವರ್ ಸಪ್ಲೈ ಆಗಿದೆ. ಪೈಪ್ಲೈನ್ ಕೆಲಸ ಇನ್ನು 3 ದಿನದಲ್ಲಿ ಮುಗಿಬೇಕಾಗಿದೆ. ಅದಕ್ಕೊಂದು ಡೆಡಿಕೇಟೆಡ್ ಆಗಿ ಈ ಥರ ಸಮಸ್ಯೆ ಪದೇ ಬರಬಾರ್ದು ಅಂತ ತಿಳ್ಕೊಂಡು ಒಂದು ಟ್ರಾನ್ಸ್ಫಾರ್ಮರ್ TCಗಾಗಿ ನಾವು ಮನವರಿಕೆ ಮಾಡಿದ್ದೀವಿ. AW ಅವರು ಡಬಲಿಗೆ ಮಾತಾಡಿದ್ದಾರೆ. ನಾವೆಲ್ಲರೂ ಕೂಡ ಹೋಗಿ ಸೋಮವಾರ ಒಳಗಡೆ TC ಬಂದುಬಿಟ್ರೆ ನಮಗೊಂದು ಕಡೆ ಸರ್ಕಾರದ ಪಂಚಾಯಿತಿಯ JJ ಮಡಿಯಲ್ಲಿ ಬರುವಂಥ ಒಂದು ಬೋರು. ಏನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ನೀಲಮ್ಮ, ಸದಸ್ಯ ಗಂಗಾಧರಪ್ಪ, ರೈತ ಸಂಘದ ಅಧ್ಯಕ್ಷ ಗೋವಿಂದ ರೆಡ್ಡಿ, ರೈತ ಮುಖಂಡರಾದ ಚೌಡರೆಡ್ಡಿ, ನರಸಪ್ಪ, ಗ್ರಾಮಸ್ಥರಾದ ತಿಪ್ಪಕ್ಕ, ಗಂಗರತ್ನಮ್ಮ, ಗಂಗಮ್ಮ, ಆದೆಮ್ಮ, ರಾಮರತ್ನಮ್ಮ, ರಾಮಕ್ಕ, ಜಯಮ್ಮ, ಗಂಗನರಸಮ್ಮ, ಲಕ್ಷ್ಮಿ, ರತ್ನ, ಚಿನ್ನಮಯ್ಯ, ಆದಿನಾರಾಯಣಪ್ಪ, ಸುರೇಶ್, ವೆಂಕಟರಾಮಪ್ಪ, ನಂಜಂಡಪ್ಪ, ಗೋವಿಂದಪ್ಪ, ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.